ಹಾಯ್ ಹಲೋ ನಮಸ್ಕಾರ. ಈಜಿ ಫುಡ್ಸ್ ವಿತ್ ಶಿಲ್ಪಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಬೇಸಿಗೆ ಕಾಲಕ್ಕೆ ತಂಪಾದ ಆರೋಗ್ಯಕರವಾದ ಸೌತೆಕಾಯಿ ಜ್ಯೂಸ್ ಯಾವ ಥರ ಮಾಡೋದನ್ನು ನೋಡೋಣ ಬರ್ರಿ. ಬೇಕಾಗೋ ಸಾಮಗ್ರಿಗಳನ್ನ ನೋಡೋಣ ಬರ್ರಿ. ನಾ ಇಲ್ಲಿ ಸೌತೆಕಾಯಿ ತೊಗೊಂಡೆ, ನಾರ್ಮಲ್ ಸೌತೆಕಾಯಿ. ನೀವು ನೀರು ಸೌತೆಕಾಯಿ ಭೀ ತೊಗೋಬೋದು. ನಾನು ಇಲ್ಲಿ ಹಸಿ ಶುಂಠಿ ಸ್ವಲ್ಪ ತೊಗೊಂಡೀನಿ, ಒಂದು ಲಿಂಬೆಹಣ್ಣು ತೊಗೊಂಡೀನಿ, ಸ್ವಲ್ಪ ಪುದೀನ, ರುಚಿಗೆ ನೋಡ್ಕೊಂಡು ಸ್ವಲ್ಪ ಬೆಲ್ಲ ತೊಗೊಂಡೀನಿ. ನೀವು ಜೇನುತುಪ್ಪ ಬೇಕಾದರೂ ತೊಗೋಬೋದು. ಸ್ವಲ್ಪ ಉಪ್ಪು. ಹೀಗೆ ಮಾಡುವ ವಿಧಾನ ನೋಡುಂಬರ್ರಿ. ಈ ಸೌತೆಕಾಯಿ ಮೊದಲೇ ನಾನು ಕಟ್ ಮಾಡ್ಕೊತೀನಿ. ನಿಮ್ಗೆ ಯಾವ ಶೇಪ್ದಾಗ ನೋಡ್ಕೊಂಡು ಕಟ್ ಮಾಡ್ಕೊರಿ ನೀವು. ಸೌತೆಕಾಯಿಯಲ್ಲಿ 90% ನೀರಿನ ಅಂಶ ಇರುತ್ತದೆ. ನೀವು ಒಂದೆಳಕ್ಕೆ ನೀರು ಕುಡಿಯೋಕೆ ಆಗ್ಲಿಕ್ಕೆ ಅಂದ್ರೂ ಭೀ ಸೌತೆಕಾಯಿ ತಿನ್ನಿರಿ. ಮತ್ತು ಹೊಟ್ಟೆ ಸಮಸ್ಯೆ ಏನರ ಇದ್ರೆ ಅದಕ್ಕೆ ಸೌತೆಕಾಯಿ ತಿಂದ್ರೆ ಕಮ್ಮಿ ಆಕತಿ. ಅಸಿಡಿಟಿ ಅಜೀರ್ಣ ಆಗತ್ತಿದ್ರೆ ಸೌತೆಕಾಯಿ ಜ್ಯೂಸ್ ಈಗ ಸ್ವಲ್ಪ ಹಸಿ ಶುಂಠಿ ಭೀ ಕಟ್ ಮಾಡ್ಕೊತೀನಿ. ನೋಡ್ಕೊಂಡು ಕಟ್ ಮಾಡ್ಕೊರಿ. ಇದು ಖಾರ ಇರ್ತದೆ ಸ್ವಲ್ಪ. ಎಷ್ಟು ಬೇಕು ನೀವು ಮಾಡತ್ತೀರಿ, ಎಷ್ಟು ಮೆಜರ್ಮೆಂಟ್ ಮೇಲೆ ಕಟ್ ಮಾಡ್ಕೊಂಡು ನಾನು ಸ್ವಲ್ಪ ತೊಗೋತೀನಿ. ನಿಮ್ಗೆ ಲಿಂಬೆ ಹುಳಿ ಎಷ್ಟು ಬೇಕು ನೋಡ್ಕೊಂಡು ಹಾಕೋರಿ. ನಾನು 2 ಹೋಳಿಗೆ ಕಟ್ ಮಾಡ್ಕೊಂಡೇನಿ. ಈಗ ಯಾವ ಥರ ಮಾಡೋದನ್ನು ನೋಡೋಂಬರ್ರಿ. ನಾವೊಂದು ಮಿಕ್ಸಿ ಜಾರ್ದಾಗ ಈಗ ಕಟ್ ಮಾಡಿ ಇಟ್ಕೊಂಡು ಸೌತೆಕಾಯಿ ಎಲ್ಲ ಹಾಕ್ಕೋತೀನಿ. ನಿಮ್ಗೆ ಎಷ್ಟು ಮಾಡ್ತೀರಿ ನೋಡ್ಕೊಂಡು ತಗೋರಿ ಸೌತೆಕಾಯಿ. ಇದಕ್ಕೆ ಸ್ವಲ್ಪ ನಾನು ಹಸಿ ಶುಂಠಿ ಕಟ್ ಮಾಡಿದ ಹಾಕ್ಕೋತೀನಿ. ಇದಕ್ಕೆ ನಾನು ಅರ್ಧ ಲಿಂಬೆಹಣ್ಣು ಕಟ್ ಮಾಡಿದ ಜ್ಯೂಸ್ ಹಾಕ್ಕೊಳ್ತೀನಿ. ಹುಳಿ ನೋಡ್ಕೊಂಡು ಹಾಕೋರಿ ನೀವು. ಇದಕ್ಕೆ ಸ್ವಲ್ಪ ಪುದೀನ ಹಾಕೊಳ್ತೀನಿ. ಸ್ವಲ್ಪ ಬೆಲ್ಲ ನೋಡ್ಕೊಂಡು ಹಾಕೋರಿ. ಇದಕ್ಕೆ ಜೇನುತುಪ್ಪ ಭೀ ಹಾಕೋಬಹುದು. ಸ್ವಲ್ಪ ಹಾಕೋತೀನಿ. ಸ್ವಲ್ಪ ಉಪ್ಪು ರುಚಿಗೆ. ಇದಕ್ಕೆ ಸ್ವಲ್ಪ ಉಪ್ಪು. ಇದಕ್ಕೆ ಬ್ಲ್ಯಾಕ್ ಸಾಲ್ಟು ಹಾಕೋತಾರೋ, ಸ್ವಲ್ಪ ನೋಡ್ಕೊಂಡು ಹಾಕೋರಿ. ಇದಕ್ಕೆ ನಾನು 4 ಐಸ್ ಕ್ಯೂಬ್ ಹಾಕೋತೀನಿ. ಇದನ್ನ ಈಗ ರುಬ್ಕೊಂಡು ಬರೋನು. ಸ್ವಲ್ಪ ಗಟ್ಟಿ ಅನಿಸಿರ ಸ್ವಲ್ಪ ನೀರು ಹಾಕೋರಿ. ಇದಕ್ಕೆ ನೋಡ್ಕೊಂಡ ನೀರು ಹಾಕೋರಿ. ಈ ಥರ ರುಬ್ಕೊಂಡು ಬಂದೀನಿ. ಇನ್ನು ಸ್ವಲ್ಪ ಇದನ್ನು ಸೋಸ್ಕೋತೀನಿ. ನಾ ಈಗ ಒಂದು ಬೌಲ್ ತೊಗೊತೀನಿ. ಅದಕ್ಕೆ ಒಂದು ಚಾನ್ಗಿ ಸೋಸ್ಕೋಕೆ ನೀವು ಯಾವ ಥರ ಸೋಸ್ಕೋತೀರ ತಗೋರಿ. ಇದನ್ನು ಸೋಸ್ಕೋತೀನಿ ಸ್ವಲ್ಪ. ಈಗ ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡು ಮಾಡ್ಕೊರಿ. ಇದಕ್ಕೆ ನಾನು ಸ್ವಲ್ಪ ಜಾರಿಗೆ ನೀರು ಹಾಕ್ಕೊಂಡು ಹಾಕೊಳ್ತೀನಿ. ಇದ್ರೊಂದು ರಸ ಎಲ್ಲ ತೆಗಿಯೋನು. ಈಗ ಇದು ರೆಡಿ ಆಗೈತೆ, ಎಲ್ಲ ರಸ ಹೋಗೈತೆ ಇದ್ರದ್ದು. ಇದನ್ನ ತಕ್ಕೋತೀನಿ. ನಾನು ಇದಕ್ಕೆ 1-2 ಐಸ್ ಕ್ಯೂಬ್ ಹಾಕೋತೀನಿ. ಕೋಲ್ಡ್ ಆಕತಿ. ಮತ್ತು ಇದ್ರ ಸ್ವೀಟ್ ನೋಡ್ಕೊಂಡು ಬೆಲ್ಲ ಇಲ್ಲಾಂದ್ರೆ ಉಪ್ಪು ಕಮ್ಮಿ ಆಗಿರೋ ಒಂದು ಸ್ವಲ್ಪ ಹಾಕೋರಿ ಇದಕ್ಕೆ.
ಒಂಚೂರು ಉಪ್ಪು ಹಾಕ್ಕೋತೀನಿ, ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಈಗಿದ್ರ ಜ್ಯೂಸ್ ರೆಡಿ ಆಗೈತಿ. ನಾ ಗ್ಲಾಸಿಗೆ ಹಾಕ್ಕೋತೇನೆ ಇದು. ಈಗ ಸೌತೆಕಾಯಿ ಜ್ಯೂಸ್ ರೆಡಿ ಆಗೈತಿ. ಈಗ ಸೌತೆಕಾಯಿದು ಲಾಭಗಳು ಏನೇನ ನೋಡುಂಬರ್ರಿ. ಸೌತೆಕಾಯಿಯಿಂದ ಆಗುವ ಲಾಭಗಳನ್ನು ನೋಡುಂಬರ್ರಿ. ಸೌತೆಕಾಯಿಯಲ್ಲಿ 90% ನೀರು ಇರುತ್ತದೆ. ನಿಮಗೆ ನೀರು ಕುಡಿಯಲು ಎಳೆ ಸಿಗದೇ ಇದ್ದರೆ ಸೌತೆಕಾಯಿಯನ್ನು ತಿನ್ನಬಹುದು. ಸೌತೆಕಾಯಿಯಲ್ಲಿ ಸಲ್ಫರ್ ಸಿಲಿಕಾನ್ ಇರುವುದ ಕಾರಣದಿಂದ ಕೂದಲು ಬೆಳೆಯಲು ಗುಣಕಾರಿ ಆಗಿರುತ್ತದೆ. ಸೌತೆಕಾಯಿಯಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುವುದ ಕಾರಣದಿಂದ ಎಲುಬುಗಳು ಸ್ಟ್ರಾಂಗ್ ಆಗುತ್ತವೆ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ವಿಡಿಯೋ ಹೆಂಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಧನ್ಯವಾದಗಳು.